ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ಬರಕಾತು. ನನ್ನ ಹೆಸರು ಡಾಕ್ಟರ್ ಮೀರ್ ಎಚ್ ಅಂತ. ನಾನು ಒಂದು ಜನರಲ್ ಫಿಸಿಷಿಯನು, ಮೆಡಿಕೇರ್ ಕ್ಲಿನಿಕ್, ಸಾಯಿಲ್ 1920 HSR ಲೇಔಟ್, ಬ್ಯಾಂಗ್ಳೂರು, ಇಂಡಿಯಾದಿಂದ. ಇವತ್ತು ನಾನು ನಿಮಗೆ ಇನ್ನೊಂದು ಹದೀಸ್ ಅಂದರೆ ಪ್ರೊಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನವರ ಹೇಳಿಕೆ ತರ್ತೀನಿ. ಇದು ಚಾಪ್ಟರ್ 10 ಹದೀಸ್ 1542. ನೆರೇಟ್ ಆಯಿಷಾನವರು ಹೇಳಿದ್ದಾರೆ ಇದನ್ನು. ರಜಿಯಲ್ಲಾಹು ಅವರು, ಒಂದು ಹೆಂಗಸು ಬನಿ ಮಖ್ಜೂಮ್ ಅಂತ ಒಂದು ಟ್ರೈಬಿಂದ ಕಳ್ತನ ಮಾಡ್ತಾಳಂತೆ. ಸೊ ಅದಕ್ಕೆ ಎಲ್ಲ ಕೇಳ್ಕೊಂಡ್ರಂದ್ರೆ ಅವಳು ಕಳ್ತನ ಮಾಡಾಗಿದೆ. ಇವಾಗ ಪ್ರೊಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹತ್ರ ಯಾರು ಅವಳ ಪರವಾಗಿ ಮಾತಾಡ್ತಾರೆ ಅಂತ ಎಲ್ಲರೂ ಮಾತಾಡ್ಕೊಂಡ್ರು. ಯಾರಿಗೂ ಧೈರ್ಯ ಆಗಿಲ್ಲ ಮಾತಾಡೋಕ್ಕೆ. ಆವಾಗ ಉಸಾಮಾ ಬಿನ್ ಝೈದ್ ಅಂತ ಒಬ್ಬರು ಇದ್ದರು. ಅವರು ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. ನಾನು ಅವಳಿಗೆ ರೆಕಮೆಂಡ್ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಪ್ರಾಫೆಟ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಯಾರಾದರೂ ತುಂಬ ಕೀರ್ತಿ ಇರೋ ವ್ಯಕ್ತಿ ಬನಿ ಇಸ್ರಾಯಿಲಿಂದ ಕಳ್ತನ ಮಾಡಿದ್ರೆ ಜನರು ಏನು ಮಾಡ್ತಾರೆ, ಅವ್ರಿಗೆ ಕ್ಷಮಿಸ್ಬಿಡ್ತಾರೆ. ಬಟ್ ಒಂದು ಯಾರಾದರೂ ಬಡವ ಕಳ್ತನ ಮಾಡಿದ್ರೆ ನೀವು ಅವ್ರ ಕೈ ಕಟ್ ಮಾಡಿಬಿಡ್ತೀರ. ಬಟ್ ನಾನು ಆ ಥರ ಇಲ್ಲ. ಅಂದರೆ ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಾನು ಆ ಥರ ಇಲ್ಲ. ನಾನು ನನ್ನ ಮಗಳು ಫಾತಿಮಾನು ಕಳ್ತನ ಮಾಡಿದ್ರೆ ಅವಳ ಕೈನೂ ಕಟ್ ಮಾಡಿಬಿಡ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ಇದನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಜಜಾಕುಲ್ಲಾಹು ಖೈರ್.